ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಫಿಫ್ತ್ ಮಿನಿ ವ್ಲಾಗ್. ಬೆಂಗಳೂರಲ್ಲಿ ಬೆಳಗ್ಗೆ ಬಿಸಿಲಲ್ಲಿ ನಿಂತ್ಕೊಂಡು ಕಾಫಿ ಕುಡ್ಕೊಂಡು ಈ ಥರ ಎಂಜಾಯ್ ಮಾಡೋದೇ ಒಂಥರ ಖುಷಿ. ನಾನು ವೀಡಿಯೋ ಮಾಡ್ಕೋತಾ ಇದ್ದರೆ ನಮ್ಮ ಅಪ್ಪು ಬಂದ್ಬಿಟ್ಟು ಸೈಡಲ್ಲಿ ಅವನು ಆಯ್ ಮಾಡಿಬಿಟ್ಟು ಕಿಸ್ ಕೊಟ್ಬಿಟ್ಟು ಹೋಯ್ತಾ ಅವನೇ. ಇದ್ಕಿದವ್ರೆ ಕಾರಣ ಇದ್ಕಿ ನಮ್ಮ ಅಕ್ಕನ ಕೈಗೆ ಕೊಟ್ಬಿಟ್ಟು ಅದಾದಮೇಲೆ ನಮ್ಮ ಅಪ್ಪು ಚಿನ್ನಮ್ಮ ಸ್ಕೂಲಿಗೆ ರೆಡಿ ಆಯ್ತಾಯಿದ್ರು. ಹಂಗೆ ನಮ್ಮ ಅಂಕಲು ಅಂಗಡಿಗೆ ಹೋಗೋಕ್ಕೆ ರೆಡಿ ಆಯ್ತಾಯಿದ್ರು. ಇವರೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಇವ್ರು ಹೋಗಾದ್ಮೇಲೆ ನಮ್ಮ ಅಕ್ಕ ಚಿಕನ್ ಮಾಡ್ತಾಯಿತ್ತು. ನಾನು ಬೆಂಗಳೂರಿಗೆ ಹೋಗಿದ್ದೆ ತಡ, ಬೇಗ ಚಿಕನ್ ತಂದು ಚಿಕನ್ ಎಲ್ಲ ಮಾಡಿ ಆ್ಯಂಡ್ ಬಿರಿಯಾನಿ ಮತ್ತು ಸಾಂಬಾರು ಮಾಡಿದರು. ಸಖತ್ತಾಗಿತ್ತು. ಮತ್ತು ಎಲ್ಲ ನಾಷ್ಟ ಎಲ್ಲ ತಿಂದ್ಕೊಂಡು ರೆಡಿಯಾಗಿಬಿಟ್ಟು ನಮ್ಮ ಚಿನ್ನಮ್ಮ ಮತ್ತು ಅಪ್ಪು ಸ್ಕೂಲಲ್ಲಿ ಇವತ್ತು ಏನೋ ಫಂಕ್ಷನ್ ಇತ್ತು. ಮಾಮೂಲಿ ಒಂದು ಪ್ರಾಜೆಕ್ಟ್ ಬಗ್ಗೆ, ಅದ್ರ ಬಗ್ಗೆ ಅವ್ರು ಮಾಡಿರೋ ಒಂದು ಪ್ರಾಜೆಕ್ಟ್ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಆ ಥರದ್ದು ಅಲ್ಲಿಗೆ ಹೋಗಿ ಅವರು ಸ್ಪೀಚೆಲ್ಲ ಕೇಳಿಕೊಂಡು ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿಕೊಂಡು ನಮ್ಮ ಚಿನ್ನಮ್ಮ ಅಂತೂ ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ಲು. ನನಗಂತೂ ಹೆವಿ ಇಷ್ಟ ಆಯಿತು. ಅಷ್ಟು ಕಾನ್ಫಿಡೆಂಟಾಗಿ ನಿಜವಾಗ್ಲೂ ಸಖತ್ತಾಗಿ ಮಾತಾಡಿದ್ಲು. ನಂಗೆ ತುಂಬ ಖುಷಿ ಆಯಿತು ಅವಳಂಗೆ ಮಾತಾಡೋದು ನೋಡಿ. ಅದಾದಮೇಲೆ ನಮ್ಮ ಚಿನ್ನಮ್ಮನ ಫ್ರೆಂಡ್ ಇವರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನನಗೂ ಇಷ್ಟ ಆಯಿತು. ಎಕ್ಸ್ಪರಿಮೆಂಟ್ ಎಲ್ಲ ಮಾಡಿದ್ರು, ಅದು ಇನ್ನೂ ತುಂಬ ಚೆನ್ನಾಗಿತ್ತು. ನನಗಂತೂ ಹೆವಿ ಇಷ್ಟ ಆಯಿತು ಇವ್ರ ಸ್ಕೂಲ್ದು ಫಂಕ್ಷನ್ ಎಲ್ಲ. ಇವರು ಚಿನ್ನಮ್ಮನ ಫ್ರೆಂಡು ದೀಕ್ಷಾ ಅಂತ. ಇವರು ಚೆನ್ನಾಗಿ ಮಾಡ್ಕೊಬಂದಿದ್ರು, ಹಂಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಂಗೆ ಇವ್ರದ್ದೂ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು. ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಅವ್ರ ಸ್ಕೂಲ್ ಒಳಗಡೆ ಕ್ರಿಸ್ಮಸ್ದು ಇದೆಲ್ಲ ರೆಡಿ ಮಾಡಿದರು, ಡೆಕೋರೇಷನ್ ಎಲ್ಲ ಮಾಡಿದರು. ಇದನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡಿದರು. ಇದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದಾದ್ಮೇಲೆ ನಾನು ಚಿನ್ನಮ್ಮ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಬಟ್ ನಾವು ಹೋಗೋಷ್ಟರಲ್ಲಿ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಆಮೇಲೆ ಎಗ್ ರೈಸ್ ತಿಂದ್ಕೊಂಡು ವಾಪಸ್ ಬಂದ್ವಿ. ಇದಾಗಿತ್ತು ನನ್ನ 5th ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ.